ಕೂದಲು ಉದ್ದ ಬೆಳೀಲಿ ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ. ಅದಕ್ಕಾಗಿ ಎಷ್ಟು ತಾಳ್ಮೆಯಿಂದ ಅದನ್ನ ಟೇಕ್ ಕೇರ್ ಮಾಡ್ತೀವಿ, ನ್ಯೂಟ್ರಿಷಸ್ ಫುಡ್ ತೊಗೊಳ್ತೀವಿ, ಶ್ಯಾಂಪೂ, ಸೀರಮ್, ಕಂಡೀಷ್ನರ್. ಒಬ್ಬ ವ್ಯಕ್ತಿನ ಪ್ರೀತಿ ಮಾಡೋ ಥರ. ಹೇಗೆ ಒಂದು ವ್ಯಕ್ತಿಗೆ ನಾವು ಪ್ರೀತಿ, ಕಾಳಜಿ, ಸಮಯ ಕೊಟ್ಟು ಒಂದು ಸಂಬಂಧ ಬೆಳೆಸ್ತೀವಿ, ಹಾಗೆ ಕೂದಲನ್ನು ಬೆಳೆಸ್ತೀವಿ. ಅಷ್ಟು ಪ್ರೀತಿಯಿಂದ ಬೆಳೆಸಿರೋ ಕೂದಲನ್ನು ಕೆಲವೊಮ್ಮೆ ನಾವು ಕಟ್ ಮಾಡಿಬಿಡ್ತೀವಲ್ವಾ? ಕಾರಣ ನಾವೆಷ್ಟೇ ಕಾಳಜಿ ತೋರಿಸಿದ್ರು ಕೂದಲು ಚೆನ್ನಾಗಿ ಬೆಳೆಯೋದು ನಿಂತೋಗುತ್ತೆ. ಇಲ್ಲ ಅಂದರೆ ನಾವು ಅದಕ್ಕೆ ಕೇರ್ ಕನ್ಸರ್ನ್ ತೋರ್ಸೋದು ನಿಲ್ಲಿಸ್ಬಿಡ್ತೀವಿ. ಒಟ್ಟಿನಲ್ಲಿ ಅದು ನಮಗೆ ಇಷ್ಟ ಆಗಲ್ಲ, ಇಲ್ಲ ಅದಕ್ಕೆ ನಾವು ಇಷ್ಟ ಆಗೋದಿಲ್ಲ. ಫೈನಲಿ ಹೇರ್ ಕಟ್ ಮಾಡಿಬಿಡೋಣ ಅನ್ಕೊತೀವಿ. ಅದು ಒಂಥರ ಬ್ರೇಕಪ್ ಇದ್ದಂಗೆ. ಎಷ್ಟೊಂದು ವರ್ಷ ಪ್ರೀತಿಯಿಂದ ಬೆಳೆಸಿರೋ ಸಂಬಂಧನ ಮುರಿಯೋದಕ್ಕೆ ಯಾರಿಗಾದ್ರೂ ಬೇಜಾರಾಗುತ್ತಲ್ವಾ? ಈ ಬ್ರೇಕಪ್ ಆದವ್ರು ಹೆಂಗೆ ಬರೀ ಹಳೆ ನೆನಪಲ್ಲಿರ್ತಾರೆ. ಹೊಸಬ್ರು ಯಾರೇ ಬಂದರೂ ಕೂಡ ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಅಂತ ಅವ್ರು ಕರೆಕ್ಟಾಗಿ ಅವ್ರನ್ನ ನೋಡೇ ಇರೋದಿಲ್ಲ. ಹಾಗೆ ನಾವು ಉದ್ದ ಕೂದಲು ಯೋಚನೆಯಲ್ಲಿ ಈ ಹೊಸ ಹೇರ್ ಸ್ಟೈಲ್ ಎಷ್ಟು ಚೆನ್ನಾಗಿದೆ ಅಂತ ನಾವು ರಿಯಲೈಸೇ ಮಾಡ್ಕೊಳ್ಳಲ್ಲ. ಲೈಫಲ್ಲೂ ಅಷ್ಟೇ, ಪಾಸ್ಟ್ ಎಷ್ಟೇ ಚೆನ್ನಾಗಿತ್ತು ಅದು ಪಾಸ್ಟ್. ಅಲ್ಲಿ ಸ್ಟಕ್ ಆಗಿರಬೇಡಿ. ಫ್ಯೂಚರ್ ಬ್ಯೂಟಿಫುಲ್ ಆಗಿದೆ, ಅದನ್ನ ವೆಲ್ಕಮ್ ಮಾಡಿ.